ಡ್ಯಾಡಿ, ಸೂಪರ್ ಡ್ಯಾಡಿ. ಥ್ಯಾಂಕ್ ಯು ರಾಕಿ, ಥ್ಯಾಂಕ್ ಯು ಸೋ ಮಚ್. ಗೋ ರನ್ ಫಾಸ್ಟ್. ಓಕೆ ಡ್ಯಾಡಿ. ಬೇಗ ಓಡ್ಬೇಕು. ಅಭಿಭಾವ, ಈ ಬಾಲ್ಗೂ 6 ಹೊಡಿಬೇಕು. ಒಂದೇ ಬಾಲ್ಗೆ 3 6 ಹೊಡಿ. ಇಲ್ಲೋಡು, ಅಖಿಲ್ ಬೌಲಿಂಗ್ ಅಲ್ಲಿ ನೀನ್ 6 ಹೊಡಿಬೇಕು. ಆಟ ಆಡ್ತಿದ್ರೆ 2 ದೇಶಗಳ ಮಧ್ಯೆನೇ ಸ್ನೇಹ ಬೆಳೆಯುತ್ತೆ. ಇಬ್ರು ಮನುಷ್ಯರನ್ನ ಒಂದ್ ಮಾಡದೇ ಇರುತ್ತಾ ಇದು? ಅದು ನಿಜಾನೇ ಆಂಟಿ. ಆದ್ರೆ ಹೀಗಾದ್ರೆ ನನಗೆ ಇಂಪಾರ್ಟೆನ್ಸ್ ಎಲ್ಲಿ ಸಿಗತ್ತೆ? ಇವತ್ತಿಂದ ಅತ್ತೆ ಮುಂದೆ ವಸು ಅಕ್ಕ ಹೈಲೈಟ್ ಆಗ್ತಾಳೆ. ನಾನ್ ಡೌನ್ ಆಗ್ಬಿಡ್ತೀನಿ. ಏನ್ ಮಾಡ್ಲಿ? ಅದಕ್ಕೆ ನಾನು ಈ ಪಿಕ್ನಿಕ್ ಬರಲ್ಲ ಅಂದಿದ್ದು. ಪ್ರತಿ ಸಲನೂ ಅದೇ ಡೈಲಾಗ್ ಹೊಡೆಯೋ ಬದಲು ಈ ಪಿಕ್ನಿಕ್ ನ ಡ್ಯಾಮೇಜ್ ಮಾಡ್ಬೋದಲ್ಲ. ಅಯ್ಯಪ್ಪ, ಅಭಿಗೋ ಅಣ್ಣನ್ಗೋ ಗೊತ್ತಾದ್ರೆ ನನ್ನ ಸುಮ್ನೆ ಬಿಡ್ತಾರಾ? ನನ್ಗೆ 2ನೇ ಮದ್ವೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಮಂಗಳಾರತಿ ಮಾತ್ರ ಮಾಡೇ ಮಾಡ್ತಾರೆ. ಏನಾದ್ರೂ ಒಂದ್ ಪ್ಲಾನ್ ಮಾಡಿ ಆಂಟಿ. ಮನ್ಸಿದ್ರೆ ಮಾರ್ಗ ಅಂತಾರಲ್ಲ. ಇಲ್ಲಿ ಯಾವ ಮಾರ್ಗನೂ ಇಲ್ಲ ಕಣೆ. ನನಗ್ ಹೊಳಿದೇ ಇರೋ ಐಡಿಯಾ ಎಲ್ಲ ಕೊಡ್ಬೇಡ ನೀನು. ಆಟ ಆಡಿ ವಸು ನಿಮ್ ಅತ್ತೆ ಮನ್ಸನ್ನ ಗೆದ್ದಿದ್ದಾಳಲ್ಲ, ಅದೇ ಆಟದಲ್ಲಿ ಅವಳನ್ನ ಡಿಗ್ರೇಡ್ ಮಾಡಿ ನೀನ್ ಹೇಗ್ ಹೈಲೈಟ್ ಆಗ್ಬೇಕು ಅದನ್ನ ನೋಡು. ಅದೊಂದೇ ಮಾರ್ಗ. ಏನ್ರಿ ನೀವ್ ಹೇಳ್ತಿರೋದು? ವಸು ಕೈಯಲ್ಲಿ ಔಟ್ ಆಗ್ಬಿಟ್ಟೆ ಅಂತ ಅವ್ನ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಅಲ್ಲಿ ನೋಡು. ಹೌದು ರೀ, ಫೇಸ್ ತುಂಬಾ ಡಲ್ ಆಗಿದೆ. ಈ ಪಿಕ್ನಿಕ್ ಅಲ್ಲಿ ಅವರಿಬ್ರು ಒಂದ್ ಮಾಡೋಣ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ ಪಾವನಿ. ನಿಜಾನೇ ರೀ. ಇವಾಗ ಏನ್ ಮಾಡೋದು? ವಸುನ ಅಭಿ ಇರೋ ಕಡೆ ಕಳ್ಸು. ಅಭಿ ಮುನಿಸ್ಕೊಂಡ್ ಡಲ್ಲ ಕೂತಿರುವಾಗ ವಸು ಅಲ್ಲಿಗೆ ಹೇಗ್ ಹೋಗಕ್ಕಾಗತ್ತೆ? ಹೇಗೆ ಅಂತ ನನಗೆ ಕೇಳ್ತೀಯಲ್ಲೇ? ಊಟ ಮಾಡಕ್ ಬನ್ನಿ ಅಂತ ಕರಿಯಕ್ ಹೇಳು. ಬರ್ತಾನೆ ಅಂತೀರಾ? ವಸು ಕರೆದ್ರೆ ಬರ್ದೇ ಇರ್ತಾನ? ವಸು ಮೇಲೆ ತಾನೇ ಕೋಪ ಇರೋದು. ಅದಕ್ಕೆ ವಸುನೇ ಹೋಗ್ ಕರೆದ್ರೆ ಅವನು ಕೂಲ್ ಆಗ್ತಾನೆ. ಅವಾಗ ಲೆಕ್ಕ ಪಕ್ಕ ಆಗತ್ತೆ. ಅಕೌಂಟೆಂಟ್ ಸಾಹೇಬ್ರು ಫಸ್ಟ್ ಟೈಮ್ ಲೆಕ್ಕ ಸರಿಯಾಗಿ ಮಾಡ್ದಂಗ್ ಕಾಣ್ತಿದೆ. ನನಗ್ ಮಸ್ಕ ಹೊಡಿಯೋದ್ ನಿಲ್ಸಿ ಆಗೋ ಕೆಲ್ಸ ನೋಡು. ಮತ್ತೆ ನೀವು ನನ್ನ ಔಟ್ ಮಾಡಿದ ವಿಷಯ? ನಾನೆಲ್ಲ ಔಟ್ ಮಾಡ್ದೆ? ನೀನೇ ತಾನೇ ಔಟ್ ಆಗಿದ್ದು. ಆ ಕ್ಲಾರಿಟಿ ಇದೆ ಅಂತಾಯ್ತು. ಯಪ್ಪ, ಇವಳು ಸಾಮಾನ್ಯದವಳಲ್ಲ. ಹೆಣ್ಮಕ್ಳು ನಿಜವಾಗ್ಲೂ ಸ್ಟ್ರಾಂಗು ಗುರು. ಅಕ್ಕ. ಏನಮ್ಮ? ಅದು ಅವರು ಸೀರಿಯಸ್ ಆಗಿದ್ದಾರೋ ಏನೋ. ಯಾಕೆ? ಅದು ಅವಾಗ್ಲೇ ಮ್ಯಾಚಲ್ಲಿ ನಾನವ್ರನ್ನ ಔಟ್ ಮಾಡ್ದೆ ಅಲ್ವಾ, ಅದಕ್ಕೆ ಬೇಜಾರಾಗಿದ್ದಾರೋ ಏನೋ. ಹೋದ್ರೆ ಏನಾದ್ರೂ ಅಂತಾರೋ ಏನೋ. ಈ ಭಯ ಔಟ್ ಮಾಡಕ್ ಮುಂಚೆ ಇರ್ಬೇಕಿತ್ತು. ಗೇಮಲ್ಲಿ ನಾನು ಸ್ಟ್ರಿಕ್ಟ್ ಆಗಿರ್ತೀನಕ್ಕ. ಟೀಮಲ್ಲಿ ಸಿನ್ಸಿಯಾರಿಟಿ ತೋರಿಸಿ ವಿಕೆಟ್ ತೆಗ್ದಿದ್ಯಲ್ಲ, ಹಾಗೇನೆ ಲೈಫ್ ನಲ್ಲೂ ಸಿನ್ಸಿಯರ್ ಆಗಿ ನಿನ್ ಗಂಡನ್ ಕೋಪ ಕಮ್ಮಿ ಮಾಡ್ಬೇಕು. ಛೀ, ಹೋಗಕ್ಕ. ಚೀ ಅಂದ್ರೆ ಹೇಗೆ? ಗಂಡ ಹೆಂಡತಿ ಮಧ್ಯೆ ಇಂಥ ಲವ್ ವಾರ್ ನಡಿಬೇಕು. ಇವಾಗ ನೀನ್ ಹೋಗಿ ಊಟ ಕೊಟ್ಟು ಮಾತಾಡ್ಸ್ಬಿಟ್ರೆ ನನ್ ಮೈದ್ನ ಕೂಲ್ ಆಗ್ಬಿಡ್ತಾನೆ. ನೆಕ್ಸ್ಟ್ ಮ್ಯಾಚ್ ನಲ್ಲಿ ನಿನ್ಗೆ ಕೋಆಪರೇಟ್ ಮಾಡ್ಬೋದು. ಹೋಗು. ಪಿಕ್ನಿಕ್ ದಿನಾನು ಅಭಿ ಮೂಡಿಯಾಗಿದ್ರೆ ಚೂರು ಚೆನ್ನಾಗಿರಲ್ಲ. ನೀನೇನಾದ್ರೂ ನನ್ ಕೈಲಿ ಔಟ್ ಆಗದೆ ಇದ್ರೆ ಬಾಲ್ ತಗೊಂಡ್ ನಿನ್ ಮುಖ ಬ್ಲಾಸ್ಟ್ ಮಾಡ್ತೀನಿ. ಏನಂದೆ? ನಾನ್ ಔಟ್ ಆಗ್ಬೇಕಾ? ಯಾಕೆ? ವಸೂಕ ಬೌಲಿಂಗ್ ಅಲ್ಲಿ ಅಭಿಭಾವ ಔಟ್ ಆಗ್ಲಿಲ್ವಾ? ಅಫ್ಕೋರ್ಸ್, ಅತ್ತಿಗೆಗೆ ಟ್ಯಾಲೆಂಟ್ ಇತ್ತು, ಅದಕ್ಕೆ ಔಟ್ ಮಾಡಿದ್ದಾರೆ. ಅದು ಟ್ಯಾಲೆಂಟ್ ಅಲ್ಲ, ಲವ್. ಏನಂದೆ? ಅತ್ತಿಗೆಗೆ ಲವ್ವಾ? ಹಾಗಾದ್ರೆ ಒಳ್ಳೇದಾಯ್ತು. ಅವ್ರನ್ನ ಲವ್ ಅಲ್ಲಿ ಬೀಳ್ಸೋದೆ ಈ ಪಿಕ್ನಿಕ್ ನ ಮೇನ್ ಟಾರ್ಗೆಟ್. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ದೆ ನೋಡು, ನನ್ ತಲೆ ನಾನೇ ಚಚ್ಕೋಬೇಕು.
ಜಯಂತಿ, ಇವತ್ತು ನಿನ್ನ ನೋಡ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ. ನಿನ್ನ ಸ್ಪೋರ್ಟಿವ್ನೆಸ್ ನನಗ್ ತುಂಬಾ ಇಷ್ಟ ಆಯ್ತು. ಆದ್ರೂ ಪ್ರತಿ ವರ್ಷ ನಾನು ಸ್ಪೋರ್ಟಿವ್ ಆಗಿ ಇರ್ತೀನಲ್ರಿ. ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿದೆ ಜಯಂತಿ. ನಾನು ಏನ್ ಆಸೆ ಇಟ್ಕೊಂಡಿದ್ನೋ ಅದು ಈಡೇರ್ತಾ ಇದೆ. ತೃಪ್ತಿ ಆಯ್ತು, ಹೊಟ್ಟೆ ತುಂಬೋಯ್ತು. ಹೊಟ್ಟೆ ತುಂಬಿದ್ರೆ ಊಟ ಯಾಕೆ ಮಾಡ್ತೀಯಾ? ತಿನ್ಬೇಡ. ಈ ನಡುವೆ ಅಣ್ಣ ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ಕೊಡ್ತಿದ್ದಾನೆ. ಏನೇ, ಚೆನ್ನಾಗ್ ಮೇಯ್ದಾಯ್ತಾ? ನೀವೇನು ಮಕ್ಳ ತಟ್ಟೆಗೂ ಕೈ ಹಾಕ್ತಿದ್ದೀರಾ? ಆ ನಾನೆಲ್ಲೇ ಕೈ ಹಾಕ್ದೆ? ಅವನೇ ಪ್ರೀತಿಯಿಂದ ಕೊಟ್ಟ. ಹೌದೌದು, ಇದು ಲವ್ ಟೆಕ್ನಿಕ್ ಅಲ್ವಾ? ಆ ಅಮ್ಮ ವಸು, ನಾವೇ ಗೆಲ್ಬೇಕು. ಖಂಡಿತ ಅತ್ತೆ. ಲವ್ ಪಿಕ್ನಿಕ್ಗೆ ಶಾಕ್ ಆಗ್ಬೇಡ. ಇಂಥ ಶಾಕ್ಗಳು ತುಂಬಾ ಇದಾವೆ ನಿನಗೆ. ಒಂದ್ಸಲ ಅಲ್ಲೋಡು. ಡ್ಯಾಡಿ ಸಖತ್ತಾಗಿ ಆಡಿದ್ರಲ್ವಾ? ಮಮ್ಮಿನೂ ಸಖತ್ತಾಗೆ ಬೌಲಿಂಗ್ ಮಾಡಿದ್ರು. ಮಮ್ಮಿನಾ? ನಮ್ಮಮ್ಮಿ. ಅದಷ್ಟೇ ಅಲ್ಲ, ಈ ಕಡೆ ನೋಡು. ಅಜ್ಜಿ, ನಿಮಗೇನಾದ್ರೂ ಬೇಕಿತ್ತಾ? ಬೇಡ ಕಂದ, ಒಂದ್ ನಿಮಿಷ ಬಾಯಲ್ಲಿ. ತುಂಬಾ ಚೆನ್ನಾಗ್ ಆಡ್ದೆ ನೀನು. ಥ್ಯಾಂಕ್ ಯು ಅಜ್ಜಿ. ಬೇಗ ಊಟ ಮಾಡು. ಅಷ್ಟಕ್ಕೆ ಶಾಕ್ ಆದ್ರೆ ಹೇಗೆ? ಇದನ್ ನೋಡು. ನಿಮ್ ಪಾರ್ಟ್ನರ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಮಾವನ್ ಜೊತೆ ಡ್ಯಾನ್ಸ್ ಮಾಡಿ ಅತ್ತೆ. ನಾನಾ? ಮತ್ತೆ ಅಪ್ಪನ್ ಪಾರ್ಟ್ನರ್ ನೀವೇ ಅಲ್ವಮ್ಮ? ಅಯ್ಯೋ, ನನ್ ಕೈಲಾಗಲ್ಲ, ನಾಚಿಕೆ ಆಗುತ್ತೆ. ಅತ್ತೆ, ಇದು ನಮ್ ಪ್ರೆಸ್ಟೀಜ್ ಪ್ರಶ್ನೆ, ಮಾಡ್ಲೇಬೇಕು. ನನಗೆ ಅಭ್ಯಾಸ ಇಲ್ಲಮ್ಮ. ನಿಮ್ಮತ್ತೆ ರೆಡಿ ಆದ್ರೆ ನಾನು ರೆಡಿ. ಯೋಚನೆ ಮಾಡ್ಬೇಡಿ ಅತ್ತೆ, 2 ಸ್ಟೆಪ್ ಹಾಕಿದ್ರೆ ತಾನಾಗೆ ಬರತ್ತೆ. ನೀವು ಶುರು ಮಾಡಿ. ಓಕೆ, ನೀನ್ ಹೇಳ್ತೆ ಅಂತ ಮಾಡ್ತಿದ್ದೀನಿ. ಈಗ ಮಮ್ಮಿ ಡ್ಯಾಡಿ ಬರ್ಬೇಕು. ಹೋಗು ಅಭಿ. ವಸು, ಹೋಗಮ್ಮ.
ಚೀಟಿ ತೆಗೀರಿ. ನೀವೇ ತೆಗೀರಿ. ಪರವಾಗಿಲ್ಲ, ನೀವೇ ತೆಗೀರಿ. ಇಲ್ಲ, ನೀವೇ ತೆಗೀರಿ. ಯಾರೋ ಒಬ್ರು ತೆಗೀರಿ. ನಿಮ್ ಪಾರ್ಟ್ನರ್ಗೆ ಪ್ರಪೋಸ್ ಮಾಡ್ಬೇಕು. ಪ್ರಪೋಸ್ ಮಾಡ್ಬೇಕು. ಪ್ರಪೋಸ್ ಮಾಡ್ಬೇಕು. ಅಭಿ, ಪ್ರಪೋಸ್ ಮಾಡು. ಡ್ಯಾಡಿ, ನೀನ್ ಪ್ರಪೋಸ್ ಮಾಡ್ತೀಯಾ ಇಲ್ಲ ಮಮ್ಮಿ ನಿಮಗ್ ಪ್ರಪೋಸ್ ಮಾಡ್ತಾಳ? ಇಬ್ರು ಪ್ರಪೋಸ್ ಮಾಡ್ಬೇಕು ರಾಕಿ. ಯಾರ್ ಪ್ರಪೋಸಲ್ ಗ್ರೇಟು ಅಂತ ನಾವು ಹೇಳ್ತೀವಿ. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಹೌದು, ಮೊದ್ಲೇ ಅಭಿಭಾವಂಗೂ ವಸು ಅಕ್ಕಂಗೂ ಸಂಕೋಚ ಸ್ವಲ್ಪ ಜಾಸ್ತಿ. ಅವ್ರನ್ನ ಫ್ರೀ ಆಗಿರಕ್ ಬಿಡಿ. ಇಲ್ಲಮ್ಮ, ಪ್ರಪೋಸ್ ಮಾಡ್ಲೇಬೇಕು. ಅಭಿವಸು ಶುರು ಮಾಡಿ. ಡ್ಯಾಡಿ ಫಸ್ಟಾ ಮಮ್ಮಿ ಫಸ್ಟಾ? ಮಮ್ಮಿ ಫಸ್ಟ್ ನೀನೇ ಪ್ರಪೋಸ್ ಮಾಡು. ಡ್ಯಾಡಿ, ನೀನ್ ಪ್ರಪೋಸ್ ಮಾಡ್ಬೇಡ. ನೀವಿರ್ರಮ್ಮ. ಅಭಿ, ನೀನೇ ಮೊದ್ಲು ಹೇಳು. ಹೇಳ್ಬೇಕು. ಅಣ್ಣ, ಬೇಗ ಶುರು ಮಾಡು. ಒಬ್ಳೇ ಇದ್ದಾಗ್ಲೇ ಏನು ಮಾತಾಡ್ತಿದ್ದವರು ಎಲ್ರ ಮುಂದೆ ಹೇಗ್ ಮಾತಾಡ್ತಾರೆ? ನಾನು ಮತ್ತೆ ನೀವು ನಮ್ ಸಂಸಾರ ಅನ್ನೋ ಬಂಡಿಗೆ 2 ಚಕ್ರಗಳಿದ್ದ ಹಾಗೆ. ನೋವು ಅನ್ನೋ ಕತ್ಲು, ನಗು ಅನ್ನೋ ಬೆಳಕು, ಕಹಿ ನೆನಪುಗಳು, ಸಿಹಿ ಘಟನೆಗಳು ಇವನ್ನೆಲ್ಲ ಸಮವಾಗಿ ಹಂಚಿಕೊಂಡು ಬಂಡಿನ ಸರಿದಾರಿಯಲ್ಲಿ ನಡೆಸೋಣ. ಕಷ್ಟದಲ್ಲೂ ಸುಖದಲ್ಲೂ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ಸಂಸಾರದ ಬಂಡಿನ ಗುರಿ ಮುಟ್ಸೋಣ. ಜಂಟಿಯಾಗಿ ಹೋಗ್ಬೇಕಾಗಿರೋ ನಾವು ಒಂಟಿಯಾಗಿ ಹೋಗ್ಬಾರ್ದಂದ್ರೆ ನಮ್ಮಿಬ್ಬರ ಗುರಿನೂ ಒಂದೇ ಆಗಿರಬೇಕು. ಇಬ್ರು ಒಂದಾಗಿ ಒಂದೇ ದಾರಿಲಿ ಹೋಗ್ಬೇಕು. ಪ್ರಪೋಸ್ ಮಾಡು ಡ್ಯಾಡಿ. ವೈಫ್ ಅಂತಾನು ನೋಡ್ದೆ ನನ್ನ ಔಟ್ ಮಾಡ್ತೀಯಾ? ಹೇ ಕೂಲ್ ಬೇಬಿ, ದಟ್ಸ್ ಅ ಗೇಮ್. ಗೇಮ್ ಅಲ್ಲಿ ವೈಫು ಗೀಫು ಅಂತ ನೋಡ್ಬಾರ್ದು, ಸ್ಪೋರ್ಟಿವ್ ಆಗಿ ತಗೋಬೇಕು. ಫೀಲ್ ಆಗ್ತಿದ್ಯಾ? ನಾನ್ ಫೀಲ್ ಆಗೋದ್ ಹಾಗಿರ್ಲಿ. ಗೇಮಲ್ಲಿ ನಿಮ್ಮತ್ತಿಗೆ ಕಾಲಿಗೆ ಗಾಯ ಆಗ್ಬಿಡ್ತು ಅಂತ ನಿಮ್ಮಮ್ಮ ಯಾವತ್ತೂ ಇಲ್ದಿರೋಷ್ಟು ಕೇರ್ ತೋರಿಸ್ತಿದಾರಲ್ಲ. ಟಾಮ್ ಅಂಡ್ ಜೆರಿ ತರ ಇದ್ದೋರು ಜಾಮ್ ಅಂಡ್ ಬ್ರೆಡ್ ತರ ಒಂದಾಗ್ಬಿಟ್ಟಿದ್ದಾರೆ.
ಮತ್ತೆ ಅದೇ ಅಲ್ವಾ ನಮ್ ಪ್ಲಾನ್. ಏನ್ ಪ್ಲಾನು? ಎಲ್ರೂ ಸೇರಿ ಆಡೋ ತರ ಗೇಮ್ ಪ್ಲಾನ್ ಮಾಡಿದ್ವಿ ಅಂತಿದ್ದೀನಿ. ಅಂದ್ರೆ ಇದೆಲ್ಲ ನೀವ್ ಬೇಕು ಅಂತಾನೆ ಮಾಡಿರೋ ಗೇಮ್ ಪ್ಲಾನಾ? ಅದಕ್ಕೇನಾ ನನ್ನ ಬೆಳಿಗ್ಗೆಯಿಂದ ಅವಾಯ್ಡ್ ಮಾಡ್ತಿರೋದು? ನಿಂಗೆ ಆಟ ಆಡಿದಕ್ಕಿಂತ ಅವ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಜಾಸ್ತಿ ಸುಸ್ತಾದಂಗಿದೆ. ರಿಲ್ಯಾಕ್ಸ್ ಬೇಬಿ, ರಿಲ್ಯಾಕ್ಸ್. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಇದೆಲ್ಲ ನಿಮ್ ಪ್ರೀ ಪ್ಲಾನ್ ಗೇಮಾ? ಆಡಿ ಆಡಿ. ಇಲ್ಲಿವರೆಗೂ ನಿಮ್ಮ ಆಟ ನೋಡಿದ್ದಾಯ್ತು, ನಾಳೆಯಿಂದ ನನ್ನ ಆಟ ತೋರಿಸ್ತೀನಿ. ನೀನು ನಿಮ್ಮ ಅಣ್ಣ ಅತ್ತಿಗೆ ಒಂದ್ ಟೀಮ್ ಆದ್ರೆ ನಾನು ಮತ್ತೆ ನಮ್ ಸುಮಂಗಲಿ ಆಂಟಿ ಇನ್ನೊಂದ್ ಟೀಮ್. ನೀವು ಗೇಮ್ ಪ್ಲಾನ್ ಮಾಡಿದ್ರೆ ನಾವು ಒಂದೇ ಸಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀವಿ. ನಿಮ್ಮೆಲ್ರಿಗೂ ಸಿನಿಮಾ ತೋರಿಸ್ತೀನಿ. ಜಯಂತಿ, ಏನಿದು ರೂಮ್ ಎಲ್ಲ ಜಾಲಾಡ್ತಿದ್ಯಾ? ಬೆಲೆ ಬಾಳೋ ವಸ್ತು ಏನಾದ್ರೂ ಕಳೆದೋಯ್ತಾ ಏನು? ಏನಿಲ್ಲ ರೀ, ಮೊನ್ನೆ ಇಲ್ಲೊಂದು ಆಯಿಂಟ್ಮೆಂಟ್ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ ಈಗ. ಯಾವ ಆಯಿಂಟ್ಮೆಂಟು? ಗಾಯಕ್ಕೆ ಹಚ್ಕೊಳ್ಳೋದು ರೀ. ಏನಾಯ್ತು ನಿನಗೆ? ನಿನಗ್ ನಾನ್ ಮೊದ್ಲೇ ಹೇಳ್ದೆ ಹುಷಾರಾಗಾಡು ಅಂತ. ನನ್ನ ಮಾತೇ ಕೇಳಲಿಲ್ಲ ನೀನು. ಅಯ್ಯೋ, ಆಯಿಂಟ್ಮೆಂಟು ನನಗಲ್ಲ ರೀ, ಮತ್ತೆ ಇನ್ಯಾರ್ಗೆ? ವಸುಗೆ. ಏನಾಯ್ತು ವಸುಗೆ? ಆಮೇಲೆ ಹೇಳ್ತೀನಿ ರೀ. ಸಿಕ್ಬಿಡ್ತು. ಬೆಳಿಗ್ಗೆ ಪಿಕ್ನಿಕ್ ಅಲ್ಲಿ ಕ್ರಿಕೆಟ್ ಆಡುವಾಗ ಕಾಲ್ಗೆ ಗಾಯ ಆಗಿತ್ತು. ಅವಳು ಯಾರಿಗೂ ಹೇಳ್ಕೊಳಲ್ಲ, ಹಾಗೆ ಮಲ್ಕೊಂಡ್ ಬಿಡ್ತಾಳೆ. ಹುಚ್ಚುಡ್ಗಿ. ಅತ್ತೆ, ಈಗ ತಾನೇ ತಲೆಗೆ ಸ್ನಾನ ಮಾಡ್ದ್ಯಾ? ಹೌದು ಅತ್ತೆ. ತಗೋಮ್ಮ ಆಯಿಂಟ್ಮೆಂಟ್. ಅಯ್ಯೋ, ಇದ್ಯಾಕತ್ತೆ? ಯಾಕಂತೀಯಲ್ಲಮ್ಮ, ನಿನ್ ಕಾಲ್ ನೋವ್ತಾ ಇರುತ್ತೆ. ಆಯಿಂಟ್ಮೆಂಟ್ ಹಚ್ಚಿದ್ರೆ ನೋವು ಕಮ್ಮಿ ಆಗುತ್ತೆ, ಇಲ್ಲ ಅಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಊದ್ಕೊಂಡು ನೋವಿನ ಜಾಸ್ತಿ ಆಗುತ್ತೆ. ತಗೋಮ್ಮ, ಹಚ್ಕೋ. ಅಯ್ಯೋ, ಇದನ್ ಕೊಡಕ್ಕೆ ನೀವ್ ಮೇಲ್ ಬಂದ್ರ ಅತ್ತೆ? ಕರ್ದಿದ್ರೆ ನಾನೇ ಬರ್ತಿದ್ನಲ್ಲ. ಯಾಕಿಷ್ಟ್ ತೊಂದ್ರೆ ತಗೊಂಡ್ರಿ? ಇದ್ರಲ್ಲಿ ಕಷ್ಟ ಏನ್ ಬಂತಮ್ಮ? ಅಷ್ಟೊಂದ್ ನೋವಿಟ್ಕೊಂಡು ನಿನ್ ಕೆಳಗಡೆ ಹೇಗ್ ಬರ್ತೀಯಾ? ಅದು ಅಲ್ದೆ ಮನೇಲಿರೋ ಪ್ರತಿಯೊಬ್ಬನು ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವಾ? ಅದೇ ನಿಮ್ಮನೇಲಾಗಿದ್ದಿದ್ರೆ ನಿಮ್ಮಮ್ಮ ನಿನ್ನ ನೋಡ್ಕೋತಿರ್ಲಿಲ್ವಾ? ಮನೇಲಿ ಎಲ್ರು ನಗ್ನಾಗ್ತಾ ಇದ್ರೆ ಚೆನ್ನಾಗಿರತ್ತೆ. ಯಾರಿಗಾದ್ರೂ ನೋವಾದ್ರೆ ನನಗೂ ನೋವಾಗುತ್ತಮ್ಮ. ಅಭಿ, ಅಮ್ಮ, ಅವಳು ಹಚ್ಕೊಳ್ದೆ ಮಲಗ್ಬಿಡ್ತಾಳೆ. ನೀನೇ ನಿನ್ ಕೈಯಾರೆ ಹಚ್ಚು. ಆಯ್ತಮ್ಮ. ಆಯ್ತು ಅಂತ ಕೆಲ್ಸದಲ್ಲಿ ಮುಳುಗೋಗ್ಬಿಡ್ಬಿಡ. ಸ್ವಲ್ಪ ವಸು ಕಡೆನೂ ಗಮನ ಹರಿಸು. ಸರಿಮಾ. ಬರ್ತೀನಿ ವಸು. ನಿನಗೇನೇ ಬೇಕಾದ್ರೂ ಅಭಿನೇ ಕೇಳು. ನೋವು ಕಮ್ಮಿ ಆಗೋವರೆಗೂ ಕೆಳಗಡೆ ಬರ್ಬೇಡ. ಅಡಿಗೆ ಕೆಲ್ಸ ಎಲ್ಲ ನಾವ್ ನೋಡ್ಕೋತೀವಿ. ಬರ್ತೀನಿ. ಇರಬಾರ್ದು, ಅವಳು ಬಾಳಲ್ಲಿ ಸಂತೋಷ ಆನಂದ ಇರಬಾರ್ದು. ನಿನ್ನೆ ನಡೆದಿದ್ದೆಲ್ಲ ಮರಳಲ್ಲಿ ಬರ್ದಿರೋ ಅಕ್ಷರ ತರ ಕೊಚ್ಕೊಂಡು ಹೋಗ್ಬೇಕು. ಅವಳ ಹಣೆ ಬರಹನ ನಾವೇ ಬರಿಬೇಕು. ಒಳ್ಳೆ ಡ್ರಾಮಾ ಕ್ವೀನ್ ತರ ಡೈಲಾಗ್ ಹೊಡೆದಿದ್ ಸಾಕು. ಮಾತಲ್ಲೇ ಮನೆ ಕಟ್ಟಿದ್ರೆ ಏನ್ ಪ್ರಯೋಜನ? ಊಟಕ್ಕಿಲ್ದೇ ಇರೋ ಉಪ್ಪಿನಕಾಯಿ ತರ ನಿಮ್ಮಿಂದ ಏನ್ ಉಪಯೋಗ? ಯಾಕೆ ಹಳೆ ಸಿನಿಮಾ ಹೀರೋಯಿನ್ ತರ ಪೋಸ್ ಕೊಟ್ಕೊಂಡು ನನ್ ಮೇಲೆ ರೋಫ್ ಹಾಕ್ತಿದ್ಯಾ? ಮತ್ತಿನ್ನೇನ್ ಮಾಡ್ಲಿ ಹೇಳಿ? ನಿಮ್ಮಿಂದ ಒಂದಾದ್ರೂ ಪ್ರಯೋಜನ ಆಗಿದ್ಯಾ ನಂಗೆ? ಈ ಮನೆಗೆ ನನ್ನೇ ಮೇನ್ ಸೊಸೆ ಮಾಡ್ತೀನಿ ಅಂದಿದ್ರಿ, ಇವಾಗ್ಲೂ ಚಿಕ್ಕ ಸೊಸೆ ಆಗೇ ಇದ್ದೀನಿ. ಈ ಮನೆಗೆ ನಾನೇ ಮಹಾರಾಣಿ ಅಂದಿದ್ರಿ, ಇನ್ನೂ ಅಡ್ಗೆ ಕೆಲ್ಸ ಮನೆ ಕೆಲ್ಸ ಮಾಡ್ಕೊಂಡೇ ಇದ್ದೀನಿ. ಹೋಗ್ಲಿ, ಅತ್ತೆ ಕಣ್ಣಲ್ಲಿ ಒಳ್ಳೆವಳಾಗಿ ಫ್ಯಾಷನ್ ಡಿಸೈನಿಂಗ್ ನಾದ್ರೂ ಮಾಡೋಣ ಅನ್ಕೊಂಡ್ರೆ ಹಾರ ಕಟ್ಟಕ್ ಹೋಗಿ ಆರ್ತಿ ಎತ್ತಿಸ್ಕೊಂಡೆ. ಏನಾದ್ರೂ ಹೆಲ್ಪ್ ಮಾಡ್ತೀರಾ ಅನ್ಕೊಂಡ್ರೆ ಕತೆಗಳು ಹೇಳೋದ್ ಬಿಟ್ಟು ಸಾರಿ ರೀಲ್ಸ್ ಉತ್ಕೊಳ್ಳೋದ್ ಬಿಟ್ಟು ಒಂದೇ ₹1 ಯೂಸ್ ಇಲ್ಲ ನಿಮ್ಮಿಂದ ನಂಗೆ. ಅಯ್ಯೋ, ವಟ ಅಂತ ಒದರ್ಬೇಡ್ವೆ. ಎಲ್ಲದಕ್ಕೂ ಟೈಮ್ ಬರ್ಬೇಕು. ಅಂದ್ರೆ ನಂಗೆ ನಿಮ್ಮಷ್ಟು ವಯಸ್ಸಾಗ್ಬೇಕು ಅಂತೀರಾ? ಹಾಗಲ್ವೇ, ಈಗ ತಾನೇ ನಾವ್ ಒಂದಾಗ್ತಿರೋದು. ಮುಂದೆ ಮುಂದೆ ಏನಾಗತ್ತೆ ನೋಡ್ತಾ ಇರು. ಏನಾಗತ್ತೆ? ಒಳ್ಳೆ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ
ನೀನು ನಾನು ಒಂದಾಗಿ ಏನ್ ಪ್ರಯೋಜನ? ಮತ್ತೆ ಇನ್ಯಾರು ಒಂದಾಗ್ಬೇಕು ಅಂತಿದ್ಯಾ? ನೀನು ನಿಮ್ ಯಜಮಾನ್ರು. ನಾನು ಅವರು ಒಂದಾಗೆ ಇದ್ದೀವಕ್ಕ. ಇಬ್ರು ನಗ್ನಗ್ತಾ ಮಾತಾಡ್ತೀವಿ. ಅವ್ರ ಕೆಲ್ಸ ಎಲ್ಲ ನಾನೇ ಮಾಡ್ತಿದ್ದೀನಿ. ಒಂದಾಗೋದು ಅಂದ್ರೆ ಆ ತರ ಒಂದಾಗೋದಲ್ಲ. ಮತ್ತೆ ಮನಸ್ಸುಗಳು ಒಂದಾದ್ರೆ ಸಾಲದು, ಮನುಷ್ಯರು ಒಂದಾಗ್ಬೇಕು. ನೀನು ನಿಮ್ ಯಜಮಾನ್ರು. ನಾನು ಅವರು ಒಂದಾಗೆ ಇದ್ದೀವಕ್ಕ. ಇಬ್ರು ನಗ್ನಗ್ತಾ ಮಾತಾಡ್ತೀವಿ. ಅವ್ರ ಕೆಲ್ಸ ಎಲ್ಲ ನಾನೇ ಮಾಡ್ತಿದ್ದೀನಿ. ಒಂದಾಗೋದು ಅಂದ್ರೆ ಆ ತರ ಒಂದಾಗೋದಲ್ಲ. ಮತ್ತೆ ಮನಸ್ಸುಗಳು ಒಂದಾದ್ರೆ ಸಾಲದು, ಮನುಷ್ಯರು ಒಂದಾಗ್ಬೇಕು. ಅರ್ಥ ಆಗ್ಲಿಲ್ಲ ಅಕ್ಕ. ನಿಂಗ್ ಹೇಗೆ ಹೇಳಿ ಇದನ್ನ? ಅರ್ಥ ಆಗೋ ತರ ಹೇಳು. ಮದ್ವೆಲಿ ಗಂಡ ಹೆಂಡತಿಗೆ ಧರ್ಮೇಚ, ಅರ್ಥೇಚ, ಕಾಮೇಚ, ಮೋಕ್ಷೇಚ, ನಾತಿಚರಾಮಿ ಅಂತ ಪ್ರಮಾಣ ಮಾಡ್ತಾನೆ. ಅಂದ್ರೆ ಯಾವ ಸಮಯದಲ್ಲೂ ನಾನ್ ನಿನ್ ಕೈ ಬಿಡಲ್ಲ ಅಂತ ಅರ್ಥ. ಹಾಗೇನೆ ಗಂಡನ್ ಜೊತೆ ಹೆಂಡತಿ ಹೇಗಿರ್ಬೇಕು ಅಂತಾನೂ ನಮ್ ದೊಡ್ಡೋರ್ ಹೇಳಿದ್ದಾರೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತಾ, ಶಯನೇಶು ರಂಭ ಅಂತ ಹೇಳಿದ್ದಾರೆ. ಅದ್ರ ಅರ್ಥ ಏನಂದ್ರೆ, ಗಂಡನ್ ಸೇವೆ ಮಾಡುವಾಗ ಹೆಂಡತಿ ದಾಸಿ ತರ, ಸಲಹೆ ಕೊಡೋದ್ರಲ್ಲಿ ಮಂತ್ರಿ ತರ, ಊಟ ಬಡಿಸೋವಾಗ ತಾಯಿ ತರ, ಮಲ್ಗೋ ಕೋಣೆಯಲ್ಲಿ ಗಂಡನ್ ಮನ್ಸು ಗೆಲ್ಲೋ ಹೆಣ್ಣಾಗ್ಬೇಕು ಅಂತ ಹೇಳಿದ್ದಾರೆ. ನನ್ನ ಹಗ್ ಮಾಡ್ಕೊಂಡೆ, ತಲೆ ಒರೆಸ್ದೆ. ಥ್ಯಾಂಕ್ ಯು ಅಜ್ಜಿ. ರಾಕಿ ರಾಕಿ ಹಾಯ್ ಮಮ್ಮಿ. ಏನ್ ಮಾಡ್ತಿದ್ಯಾ ನೀನು? ಯಾಕೆ ಹಾಗೆ ಮಾಡ್ತಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ಯಾರಾದ್ರೂ ನೋಡಿದ್ರೆ ಏನೋ ಕಾಯಿಲೆ ಇದೆ ಅಂತ ಅನ್ಕೋತಾರೆ. ಈ ಕಾಯಿಲೆ ನಿನ್ನಿಂದನೇ ಬಂದಿರೋದು. ಅವರು ಹಾಗೆ ಮಾತಾಡಿದ್ರು, ನೀನು ಹಾಗೆ ಮಾತಾಡ್ತಿದ್ಯಾ? ಇರೋ ವಿಷಯನೇ ಹೇಳಿದಾರೆ ಬಿಡು. ಆದ್ರೂ ಅಮ್ಮ, ಹಸು ಕೊಟ್ಟಿಗೆಯಲ್ಲಿ ಹುಲ್ ತಿನ್ನುವಾಗ ಹಸುವಿನ ಕರುನು ಹುಲ್ಲೇ ತಿನ್ನುತ್ತಲ್ವಾ? ಚೋಟುದ್ದ ಇದ್ಯಾ? ಹೇಗ್ ಮಾತಾಡ್ತಿದ್ಯಾ ನೋಡು. ನಾನ್ ನಿನ್ ಮಗ ತಾನೇ, ನಿನ್ ತರಾನೇ ಇರ್ತೀನಿ. ನಾನಂದ್ರೆ ದೊಡ್ಡೋಳು, ತಲೆಯಲ್ಲಿ 1000 ವಿಷಯ ಓಡ್ತಿರತ್ತೆ. ಆದ್ರೆ ನಿಂಗೇನಾಗಿದೆ? ಚಿಕ್ಕ ಮಕ್ಳಿಗೂ ಕೂಡ ಚಿಕ್ ಚಿಕ್ ಪ್ರಾಬ್ಲಮ್ಮು, ಚಿಕ್ ಚಿಕ್ ಖುಷಿಗಳು ಇರ್ತವೆ ಮಮ್ಮಿ. ನಿಂಗೆ ಪ್ರಾಬ್ಲಮ್ ಆಗಿದ್ಯಾ, ಖುಷಿ ಆಗಿದ್ಯಾ? ತುಂಬಾ ಖುಷಿಯಾಗಿದೆ ಮಮ್ಮಿ. ಅಜ್ಜಿ ನನ್ ತಲೆ ಒರೆಸಿದ್ರು, ನಿನಗ್ ಗೊತ್ತಾ? ನಿಜವಾಗ್ಲು? ನನ್ ತಲೆ ಒರೆಸಿ ನನ್ ಜೊತೆ ಪ್ರೀತಿಯಿಂದ ಮಾತಾಡಿ ನನ್ ಕೆನ್ನೆ ಮೇಲೆ ಕಿಸ್ ಮಾಡಿದ್ರು. ನಿಂಗೆ ಕಿಸ್ ಮಾತ್ರ ಕೊಟ್ಟಿದ್ದಾರೆ,
ನನ್ಗಂತೂ ಆಯಿಂಟ್ಮೆಂಟೇ ಕೊಟ್ಟಿದ್ದಾರೆ. ನಿಜಾನ ಮಮ್ಮಿ? ಅಜ್ಜಿ ನಿನ್ಗೂ ಪ್ರೀತಿ ತೋರ್ಸುದ್ರಾ? ನಿಜ ರಾಕಿ, ನಿನ್ಗಿಂತ ನಂಗೆ ಜಾಸ್ತಿ ಪ್ರೀತಿ ತೋರ್ಸಿದ್ರು. ನಗ್ನಗ್ತಾ ಮಾತಾಡ್ಸಿದ್ರು. ಹಾಗೇನಿಲ್ಲ, ಅಜ್ಜಿಗೆ ನನ್ ಮೇಲೇನೆ ಜಾಸ್ತಿ ಪ್ರೀತಿ. ಹಾಗೇನಿಲ್ಲ, ನನ್ ಮೇಲೇನೆ ಜಾಸ್ತಿ ಪ್ರೀತಿ. ಇಲ್ಲ ಮಮ್ಮಿ, ನಾನೇ ಫೇವ್ರೇಟ್. ಇಲ್ಲ, ನಾನೇ ಫೇವ್ರೇಟ್. ಯಾರ್ ಫೇವ್ರೇಟ್ ಅಂತ ಇವಾಗ್ಲೇ ಹೋಗಿ ಅಜ್ಜಿನ ಕೇಳೋಣವಾ? ಬೇಡ ಕಣ ರಾಕಿ, ಹಾಗೆಲ್ಲ ಕೇಳ್ಬಾರ್ದು. ಮತ್ತೆ ನಾನೇ ಫೇವ್ರೇಟ್ ಅಂತ ಒಪ್ಕೋತ್ಯಾ? ನನ್ ರಾಕಿ ಎಲ್ರಿಗೂ ಫೇವ್ರೇಟ್. ನಮ್ ಮಮ್ಮಿನೂ ಎಲ್ರಿಗೂ ಫೇವ್ರೇಟ್. ಇನ್ಮೇಲಿಂದ ಈ ಅಭ್ಯಾಸ ಬಿಟ್ಬಿಡ್ಬೇಕು. ಒಬ್ಬೊಬ್ನೇ ಮಾತಾಡ್ಕೊಳ್ಳೋ ಬದ್ಲು, ಗಾಳಿಲ್ ಚಿತ್ರ ಬರೆಯೋ ಬದ್ಲು ನನ್ನ ಹತ್ರ ಹೇಳ್ಕೋಬೇಕು, ಸರಿನಾ? ಫಸ್ಟು ನೀನ್ ಅದನ್ ಮಾಡು, ಆಮೇಲೆ ನನಗ್ ಹೇಳು ಮಮ್ಮಿ. ರಾಕಿ, ಅತ್ತೆನೋ ಈ ತರ ಅಲ್ಲ, ಬೇರೆ ತರಾನೇ ಹ್ಯಾಂಡಲ್ ಮಾಡ್ಬೇಕು. ಈ ಲೇಡಿ ಶಕುನಿ ಎಲ್ಲೋದ್ಲು? ಆಂಟಿ, ಬಾರೇ ಬಾ, ನೀನ್ ಎಲ್ಲೇ ಹೋದ್ರೂ ನನ್ನ ಹತ್ರನೇ ಬರ್ಬೇಕು. ಆಂಟಿ. ಏನಮ್ಮ, ಆವಾಗ್ಲೇ ಹ್ಯಾಂಡ್ ಕೊಟ್ಟು ಹೋದ್ಯಲ್ಲ, ಈಗ ಆಂಟಿ ಅನ್ಕೊಂಡ್ ಬಂದಿದ್ಯಾ? ನಿಮಗೂ ನನಗೂ ಮೂಗಿಗೂ ನೆಗಡಿಗೂ ಇರೋಷ್ಟು ಸಂಬಂಧ ಇದೆ. ಅದೆಂತ ಸಂಬಂಧನೇ? ನೆಗಡಿ ಮೂಗಿಗೆ ತಾನೇ ಬರೋದು, ನೆಗಡಿ ಬಂದಾಗ ಮೂಗ್ಸಿದ್ಬೇಕು. ಚಿಚಿ, ಇದ್ಯಾವ ಸೀಮೆ ಹೋಲ್ಕೆ ನಿಂದು? ನಿಮಗೆ ನಾನಿಲ್ದೆ ಇರಕ್ಕಾಗಲ್ಲ, ನನಗೆ ನೀವಿಲ್ದೆ ಇರಕ್ಕಾಗಲ್ಲ. ನಮ್ಮಿಬ್ಬರ ಮಧ್ಯೆ ಬೇಡ್ದಿರೋ ಜಗಳ ಇಲ್ಲ ಯಾಕೆ? ಏನೇ ನೀನು ಸಂಬಂಧನೇ ಇಲ್ದೆ ಮಾತಾಡ್ತಿದ್ಯಲ್ಲ? ನೀವು ನಾನು ಜಗಳ ಆಡಿದ್ರೆ ಅದ್ರಿಂದ ಲಾಭ ಆಗೋದು ಆ ಪಾವನಿ ಅಕ್ಕ ಮತ್ತೆ ವಸು ಅಕ್ಕಂಗೆ. ಇವಾಗ ಅರ್ಥ ಆಯ್ತಾ? ಇವಾಗ ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಒಳ್ಳೆ ಅವಕಾಶನಾ? ನಿಮ್ ಎಕ್ಸ್ಪೀರಿಯನ್ಸ್ಗೂ ನನ್ನ ಓವರ್ ಆಕ್ಟಿಂಗಿಗೂ ಕೆಲ್ಸ ಬಂದಿದೆ. ಕಿಚನ್ ನಲ್ಲಿ ನಮ್ಮತ್ತೆ ತರಕಾರಿ ಕಟ್ ಮಾಡ್ತಿದ್ದಾರೆ. ಏನಂದೆ? ನಮ್ಮದ್ಕೆ ಅಡ್ಗೆ ಮಾಡ್ತಿದ್ದಾಳ? ಅದು ಮನೇಲಿ 3 ಸೊಸೆರಿರುವಾಗ? ಸ್ಮಾರ್ಟ್ ಆಂಟಿ. ಇದೇ ಪಾಯಿಂಟ್ ಇಟ್ಕೊಂಡು ಅತ್ತೆಗೆ ಫಿಟ್ಟಿಂಗ್ ಇಡೋಣ, ಬಸ್ಸು ಅಕ್ಕನ್ ಮೇಲೆ ಕೋಪ ಬರ್ಸೋಣ. ನಿನಗೂ ತಲೆ ಓಡುತ್ತೆ. ನಿಮ್ ಜೊತೆಲೆ ಇರ್ತೀನಲ್ಲ ಆಂಟಿ, ನಡೀರಿ ಫಿಟ್ಟಿಂಗ್ ಇಡೋಣ. ಅಯ್ಯೋ 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 ಅಯ್ಯೋ, ಏನಕ್ಕೆ ಇದು ಅನ್ಯಾಯ? ನೀನು ತರಕಾರಿ ಕಟ್ ಮಾಡೋದಾ? ನಾನ್ ಬದುಕಿರೋವಾಗ್ಲೇ ಇಂಥ ಅನ್ಯಾಯ ಆಗ್ತಿದ್ಯಲ್ಲ. ಅಯ್ಯೋ ದೇವ್ರೇ, ನಮ್ಮ ಅತ್ತಿಗೆಗೆ ಎಷ್ಟು ಕಷ್ಟ ಕೊಟ್ಟಿಯಪ್ಪ ನೀನು. ಅಡುಗೆ ಮಾಡೋದು ಅಷ್ಟು ಕಷ್ಟನಾ ಅತ್ತಿಗೆ? ನಾವೆಲ್ಲ ಇರುವಾಗ ನೀವ್ಯಾಕೆ ಅಡ್ಗೆ ಮಾಡ್ತಿದ್ದೀರಾ ಅತ್ತೆ? ನಮಗ್ ಪಾಪ ಸುತ್ಕೊಳಲ್ವಾ? ನಾವೆಲ್ಲ ನರ್ಕಕ್ ಹೋಗಲ್ವಾ? ನರ್ಕದಲ್ಲಿ ನಮ್ಮನ್ನೆಲ್ಲ ಹಾಕೊಂಡು ಎಣ್ಣೆನಲ್ಲಿ ತೇಲ್ಸೋದಿಲ್ವಾ? ಅಭಿನ ಹೇಗ್ ಒಪ್ಸೋದು? ವಸು ಜೊತೆ ಸುತ್ತಾಡ ಕಳ್ಸಿ ಅವರಿಬ್ಬರನ್ನ ಹತ್ರ ಮಾಡ್ಬೇಕಲ್ಲ. ಬೆಳಗ್ಗೆನೆ ದೊಡ್ಡ ಕೆಲ್ಸ ಕೈ ಹಾಕ್ತಾ ಇದ್ದೀನಿ, ನನ್ ಕೈಯಲ್ಲಿ ಆಗತ್ತೋ ಇಲ್ವೋ?
ಇದೇನಣ್ಣ ನಿನ್ನೂ ಆಫೀಸ್ಗೆ ಹೋಗಿಲ್ವಾ? ಹೊರಡ್ತಾ ಇದ್ದೀನಿ ಅಭಿ. ಆದ್ರೆ ಎಷ್ಟು ಟ್ರೈ ಮಾಡಿದ್ರು ಕೆಲ್ಸನೇ ಆಗ್ತಾ ಇಲ್ಲ. ಪಾಪ ಅಖಿಲು ಅದೇ ಟೆನ್ಷನ್ ಅಲ್ಲಿದ್ದಾನೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ ಅಣ್ಣ? ಅದೇ ಅಭಿ, ಹೊಸಗೆ ಫಂಕ್ಷನ್. ಅದು ಚಿಕ್ಕ ಫಂಕ್ಷನ್ ಅಲ್ವಾ? ಅದ್ರ ಬಗ್ಗೆ ಇಷ್ಟೊಂದು ಯಾಕೆ ಟೆನ್ಷನ್ ತಗೊಳ್ತಾ ಇದ್ದೀರಾ? ಚಿಕ್ಕ ಫಂಕ್ಷನ್ ಅಂತಾನೆ ಜಾಸ್ತಿ ಟೆನ್ಷನ್ ಆಗ್ತದೆ ಅಭಿ. ನಾವ್ ಯಾವಾಗ್ಲೂ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿರೋದಲ್ವಾ, ಫಸ್ಟ್ ಟೈಮ್ ಇಂತ ಫಂಕ್ಷನ್ ಮಾಡ್ತಾ ಇದೀವಿ. ಆದ್ರೆ ಏನಂತೆ, ಹೇಗಿದ್ರು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಿಂಗೆ? ನಂಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ? ಇಂತ ಫಂಕ್ಷನ್ ಮಾಡಕ್ಕೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಬೇಕು. ಹೊಸಗೆ ಫಂಕ್ಷನ್ ಅಂದ್ರೇನೆ ಲೇಡೀಸ್ ಫಂಕ್ಷನ್. ನಾವು ಜೆಂಟ್ಸು ಇದೆಲ್ಲ ಹೇಗ್ ಮಾಡೋದು ಅಂತ ನಮ್ಗಂತೂ ಅನುಭವ ಇಲ್ಲ. ಗೊತ್ತಿರೋರಿದ್ರೆ ಚೆನ್ನಾಗಿರುತ್ತೆ ಅಭಿ. ನಮ್ಮ ಆಫೀಸಲ್ಲಿ ಇಬ್ರು ಲೇಡೀಸ್ ಸ್ಟಾಫ್ ಇದಾರಲ್ಲ, ಅವ್ರಿಗೆ ಮೆಹಂದಿ ಹಾಕೋದಿಕ್ಕೆ, ಫ್ಲವರ್ ಅರೇಂಜ್ ಮಾಡೋದಿಕ್ ಮಾತ್ರ ಗೊತ್ತು ಅಭಿ. ಅದಕ್ಕಿಂತ ಜಾಸ್ತಿ ಅನುಭವ ಇರೋರ್ ಬೇಕು. ಆಳವಾಗಿ ಯೋಚನೆ ಮಾಡಿ ಎಲ್ಲೂ ಕೊರತೆ ಆಗದೆ ಇರೋ ತರ ಸಾಂಪ್ರದಾಯಿಕವಾಗಿ ಮಾಡೋರು ಬೇಕು. ನೀನ್ ಯಾಕೋ ಸುತ್ತಿ ಬಳಸಿ ಮಾತಾಡ್ತಾ ಇದೀಯ? ಅದೇನಂತ ಡೈರೆಕ್ಟ್ ಆಗಿ ಹೇಳು. ಇಷ್ಟೊಂದು ಮೈಂಡ್ ರೀಡಿಂಗ್ ಬರುತ್ತಾ ನಿಂಗೆ? ಏನು ಇಲ್ಲ ಅಭಿ, ಮೊದಲನೇ ಸಲ ಹೊಸಗೆ ಫಂಕ್ಷನ್ ಮಾಡ್ತಿದೀವಿ. ಹೆಂಗಸರು ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಆ ಕೆಲ್ಸನ ನಮ್ ವಸುನೇ ಮಾಡಿದ್ರೆ ಹೇಗಿರುತ್ತೆ ಅಭಿ? ಮತ್ತೆ ಯಾಕಾಗ್ ನಡೀತಿದ್ದೀರಾ? ನಾನ್ ಸಾಧಿಸ್ಬಿಟ್ಟೆ. ಏನ್ ಸಾಧಿಸ್ಬಿಟ್ರಿ? ನಾನ್ ಗೆದ್ಬಿಟ್ಟೆ. ಅದೇ ಏನ್ ಗೆದ್ರಿ? ನಾನು ಪರಾಕ್ರಮಿ, ಹೆಬ್ಬುಲಿ. ಸ್ವಲ್ಪ ಓವರ್ ಆಯ್ತು ಅನ್ನಿಸ್ಲಿಲ್ಲ? ಮೊದ್ಲು ವಿಷಯ ಏನಂತ ಹೇಳಿ. ಹೊಸಗೆ ಫಂಕ್ಷನ್ಗೆ ವಸುನ ಕರ್ಕೊಂಡು ಹೋಗೋಕೆ ಅಭಿನ ವಾಪಸ್ ಬಿಟ್ಟೆ. ನಿಜವಾಗ್ಲು? ನಿಂಗೆ ನಂಬಿಕೆ ಬರ್ತಾ ಇಲ್ವಲ್ಲ? ಒಂದ್ 5 ನಿಮಿಷದ ಮುಂಚೆ ಬರ್ಬೇಕಿತ್ತು. ಅಭಿ ನಂಗೆ ಎಷ್ಟು ಪ್ರಶ್ನೆ ಕೇಳ್ದ. ಬೇಡ, ಸಾಧ್ಯ ಇಲ್ಲ, ಒಪ್ಪಲ್ಲ ಅಂದ್ಬಿಟ್ಟ. ನಾನ್ ಸುಮ್ನೆ ಬಿಡ್ತೀನಾ? ಅಭಿ ಜೊತೆ ವಾಗ್ವಾದ ಮಾಡ್ದೆ. ಅಭಿ ಕೇಳಿದ ಪ್ರಶ್ನೆಗಳನ್ನ ಪುಡಿ ಪುಡಿ ಮಾಡ್ಬಿಟ್ಟೆ. ಆಹಾ, ಅಭಿ ಕೊಟ್ಟಿದ್ದ ಆರ್ಗ್ಯುಮೆಂಟ್ ನ ಛಿದ್ರ ಮಾಡ್ಬಿಟ್ಟೆ. ಕೊನೆಗೆ ಕೈ ಕಟ್ಕೊಂಡು ನೀನ್ ಹೆಂಗಂತೀಯೋ ಹಾಗೆ ಆಗ್ಲಿ ಅಣ್ಣಯ್ಯ ಅಂದ. ಆಹಾ, ನನಗ್ ನಮಸ್ಕಾರ ಮಾಡ್ಬಿಟ್ಟು ವಸು ಹೇಳಕ್ಕೆ ಒಳಗಡೆ ಹೋಗಿದ್ದಾನೆ. ಇದೆಲ್ಲ ನಿಜವಾಗ್ಲೂ ನಡೀತಾ? ಯಾಕೆ, ನಾನ್ ಸುಳ್ಳು ಹೇಳ್ತಾ ಇದೀನಿ ಅನಿಸ್ತಾ ಇದ್ಯಾ? ಪಿಟೀಲ್ ಕೂಯ್ತಿದ್ದೀರೇನೋ ಅಂತ ನಂಗ್ ಅನುಮಾನ. ಅಂದ್ರೆ ನಾನು ಪಿಟೀಲ್ ಮಾಸ್ಟರ್ ಅಂತಿದ್ಯಾ? ಅಲ್ಲ, ನಾನು ಮಾಸ್ಟರ್ ಪೀಸ್, ಈ ಮನೆ ದೊಡ್ಡ ಮಗ ಆಗಿರೋ ಗ್ರ್ಯಾಂಡ್ ಮಾಸ್ಟರ್. ನನ್ ಸಪೋರ್ಟ್ ಯಾವತ್ತಿದ್ರು ನಿಮ್ಗೆ ಅತ್ತೆ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಪಾವನಿ? ನಿನಗೆ ನಿಮ್ಮಮ್ಮನಿಗಿಂತ ನಾನೇ ಹೆಚ್ಚು. ಆದ್ರೆ ಅವಾಗವಾಗ ನಾನೇ ನಿನ್ನ ಬೈತಾ ಇರ್ತೀನಿ. ನೀವ್ ಬೈದೆ ಇನ್ಯಾರ್ ಬೈಬೇಕತ್ತೆ? ನಿನ್ನಂತ ಸೊಸೆ ಸಿಕ್ಬಿಟ್ರೆ ಪ್ರತಿ ಅತ್ತೆನೂ ಅದೃಷ್ಟವಂತೇನೆ. ಎಲ್ಲ ಇವಳ ಇಷ್ಟೊತ್ತು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಕೊಚ್ಕೊಂಡು ಈಗ ನನಗೆ ಹೇಳು ಅಂತೀಯಾ? ಹೀಗಾಗೋಯ್ತಲ್ಲ ಪಾವನಿ. ಒಳ್ಳೇದೇ ಆಯ್ತು, ವಸು ಕೇಳಲಿಲ್ವಲ್ಲ. ಹೌದಕ್ಕ, ನಾನೇನಾದ್ರೂ ಕೇಳ್ತಿದ್ರೆ ಅತ್ತೆ ನನ್ನ ಖಂಡಿತ ಬೈತಿದ್ರು. ಅವ್ರೇನ್ ಮಾತಾಡ್ತಿರ್ಬೋದು ಆಂಟಿ? ಪ್ಲಾನ್ ಫ್ಲಾಪ್ ಆಗಿದ್ ನಮ್ದು, ಆದ್ರೆ ಫೇಲ್ ಆಗಿರೋ ಫೀಲಿಂಗ್ ಅವ್ರ ಫೇಸಲ್ಲಿ ಕಾಣ್ತಿದ್ಯಲ್ಲ. ಅಂದ್ರೆ ಅವರು ಇಂಥದ್ದೇ ಏನೋ ಕೇಳ್ಬೇಕು ಅಂತ ಬಂದಿರ್ಬೇಕು.
ನಾವೊಂದ್ ಪ್ಲಾನ್ ಮಾಡಿದ್ರೆ ಇವರು ಇನ್ಯಾವುದೋ ಪ್ಲಾನ್ ಮಾಡಿದ್ದಾರೆ. ಅದೇನು ಅಂತ ನಾವು ತಕ್ಷಣ ತಿಳ್ಕೋಬೇಕು. ಹೋಗಿ ಹೋಗಿ ಇವ್ರು ಯಾಕೆ ಪ್ಲಾನ್ ಮಾಡ್ತಾರ ಆಂಟಿ? ಲೈಫಲ್ಲಿ ಫಸ್ಟ್ ಟೈಮ್ ಒಂದ್ ಪ್ಲಾನ್ ಮಾಡಿದ್ದೆ. ಶಿವಪೂಜೆಯಲ್ಲಿ ಕರಡಿ ತರ ಬಂದು ಎಲ್ಲ ಹಾಳು ಮಾಡಿದ್ಲು ಹಾರಿಕಾ. ಅವಳಿಗೆ ಓವರ್ ಆಕ್ಟಿಂಗ್ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ. ಓವರ್ ಸ್ಪೀಡ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡಕ್ಕೂ ಬರುತ್ತೆ ಅಂತ ಇವತ್ ಗೊತ್ತಾಯ್ತು. ಭಾಸ್ಕರ್ ಬಾವ, ನಿಮಗ್ ನಗು ಬರ್ತಿದಲ್ಲ? ಇಲ್ವೇ? ಸುಳ್ಳ್ಯಾಕ್ ಹೇಳ್ತೀರಾ? ಚೆನ್ನಾಗ್ ನಗ್ಬಿಡಿ. ನನಗಿಲ್ ಮೈಯೆಲ್ಲ ಉರಿತಿದ್ರೆ ನಿಮ್ ಮನ್ಸು ಕೋತಿ ತರ ಆಡ್ತಿದೆ. ಅವ್ರೊಂದ್ ವಿಷಯ ಹೇಳಿದ್ರೆ ಅತ್ತೆನ ಅದ್ರ ಬಗ್ಗೆ ಕೇಳೋಣ ಆ ಅನ್ಕೊಂಡಿದ್ದೆ. ವಿಷಯನ ಕೇಳ್ಬೇಕು ಅನ್ಕೊಂಡಿದ್ದೆ ವಸು. ಯಾವ ವಿಷಯ ಭಾವ? 3 ಜನನು ಏನೋ ಮಾತಾಡ್ತಿದ್ದೀರಾ? ಮೇಲ್ಬಾ ಮೇಲ್ಬಾ. ಸರಿಯಾದ ಟೈಮಿಗೆ ಬಂದೆ. ನೀನು ಇದ್ದಿದ್ರೆ ಇಲ್ಲಿ ತುಂಬಾ ದೊಡ್ಡ ಸೀನ್ ಆಗ್ತಿತ್ತು. ಏನಾಯ್ತು ಅದ್ಗೆ? ಅದೇ ಕಣೋ, ನಾಡಿದ್ದು ಫಂಕ್ಷನ್ ಇದೆಯಲ್ಲ. ಹೌದು, ಹೊಸಗೆ ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ವಸುನ್ ಕರ್ಕೊಂಡು ಹೋಗ್ಬೇಕು ಅಂತ ಅಭಿ ಅನ್ಕೊಂಡಿದ್ದಾನೆ. ಆ ವಿಷಯ ನಿಮಗ್ ಹೇಗ್ ಗೊತ್ತಕ್ಕ? ನಮಗ್ ಗೊತ್ತಿಲ್ದೇ ಇರತ್ತೇನಮ್ಮ. ಆ ಪ್ಲಾನ್ ಎಲ್ಲ ನಾವೇ ಹಾಕಿದ್ದಲ್ವಾ? ನೀವು ಪ್ಲಾನ್ ಮಾಡಿದ್ರಾ? ಕೇಳಿಸ್ಕೊಂಡೇನೆ, ನಿಮ್ ದೊಡ್ಡಕ್ಕ ದೊಡ್ಡ ಭಾವ ಈ ನಡುವೆ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತಿದಾರಂತೆ. ಎಲ್ರೂ ವಸುಗೆ ಸಪೋರ್ಟ್ ಮಾಡ್ತಾರೆ, ನನ್ಗೆ ಯಾರು ಮಾಡಲ್ಲ. ಹಾಗೇನಿಲ್ಲ ಬಿಡು ವಸು, ಅವರು ತಮಾಷೆ ಮಾಡ್ತಿದ್ದಾರೆ. ಯಾರಾದ್ರೂ ಹೇಳಿದ್ರೆ ಅಭಿ ಕೇಳ್ಬಿಡ್ತಾನಾ? ಏನಂತೀಯ ಅಖಿಲ್? ಹೌದದ್ಗೆ. ಅಭಿಯಣ್ಣ ಎಲ್ಲ ವಿಷಯಕ್ಕೂ ಸ್ವಂತ ಡಿಸಿಷನ್ ತಗೋತಾನೆ ಹೊರತು ಯಾರೋ ಹೇಳಿದ್ರು ಅಂತ ಏನು ಮಾಡಲ್ಲ. ಅದ್ರಲ್ಲೂ ಭಾಸ್ಕರ್ ಅಣ್ಣ ಹೇಳಿದ್ರು ಮಾಡೋದೇ ಇಲ್ಲ. ಇಲ್ಲ ಅಖಿಲ್, ನಿಜವಾಗ್ಲೂ ನಾನೇ ಅಭಿಗ್ ಹೇಳಿದ್ದು.